ನೀನು ನೋಡಕ್ಕೆ ಹುಡುಗನ ಕಡೆಯವ್ರು ಬಂದಾಗ ನಾನು ಅಲ್ಲಿರೋದು ಸರಿ ಇರಲ್ಲ. ನಾನು ಬರಲ್ಲ. ಹುಡುಗನ ಕಡೆಯವರು ನೀನು ನೋಡಕ್ ಬಂದಾಗ ನಾನು ಅಲ್ಲಿರೋದು ಟೂ ಮಚ್ ಅನ್ಸಲ್ವಾ? ಬರಲ್ವಾ? ನಾನು ಕರೆದ್ರೆ ಬರಲ್ವಾ? ಹೌ ಡೇರ್ ಯು ವಿರಾಜ್! ಏನು ಮೇಡಮ್, ಅದೇ ಏನು ಕೆಲಸ ಮಾಡಬೇಕು ಅಂತ ಕೇಳಕ್ ಬಂದೆ. ಯಾವಳಿ ಗೊತ್ತು? ಮತ್ತು ಯಾಕೆ ನನ್ನ ಕರ್ಕೊಂಬಂದ್ರಿ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ವಾಪಸ್ ಮಿಥಿಲಾ ಮೇಡಮ್ ಮನೆಗೆ ಹೋಗ್ಬೋದಾ? ಕೆಲಸ ಕೊಡದೆ ಹೋದ್ರೆ ವಾಪಸ್ ಹೋಗ್ತೀಯಾ? ಕೆಲಸ ಮಾಡಕ್ಕೆ ಅಷ್ಟೊಂದು ಜೋಶ? ಸರಿ ಕೆಲಸ ತಾನೆ, ನಾನ್ ಕೊಡ್ತೀನಿ. ಈ ಸೀರೆ ಉಟ್ಕೋ. ನಾನಾ? ಓ, ಅಂತೂ ಮಗಳ ಮದುವೆ ಮಾಡಬೇಕು ಅನ್ನೋ ಯೋಚನೆಗೆ ಬಂದಿದ್ದೀರಾ ಅಂತ ಆಯ್ತು. ಮತ್ತೆ ಮಾಡಲೇಬೇಕಲ್ವಾ? ಕಣ್ಣು ಮಿಟುಕ್ಸೋದ್ರೊಳಗೆ ನಮ್ಮಲ್ಲಿ ಬೆಳೆದು ನಿಂತಿದ್ದಾಳೆ. ಮದುವೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಹುಡುಗನ ಹುಡ್ಕೊಡಕ್ಕಾಗತ್ತಾ? ನಿಮ್ಮ ಹುಡುಗಿ ಜಾತಕ ಕೊಟ್ಟು ನೋಡಿ, ವೆರೈಟಿ ಹುಡುಗರ ಫೋಟೋನ ನಿಮ್ಮ ಮುಂದೆ ಇಡ್ತೀನಿ, ನೀವೇ ಆಯ್ಕೆ ಮಾಡ್ಕೊಳ್ಳಿ. ಅಷ್ಟು ಮಾಡಿ ಸುರೇಶಣ್ಣ, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ಸಂತೋಷ. ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿಯರಿಗೆ ಕಂಡೀಷನ್ ಜಾಸ್ತಿ. ನಿಮ್ಮ ಹುಡುಗಿ ಕಂಡೀಷನ್ ಏನು ಅಂತ ಹೇಳಿ? ಏನು ಇಂಜಿನಿಯರ್ ಬೇಕಾ, ಡಾಕ್ಟರ್ ಆಗಿರ್ಬೇಕಾ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಸುರೇಶಣ್ಣ. ಹುಡುಗ ಒಳ್ಳೆಯವನಾಗಿರ್ಬೇಕು, ಅಷ್ಟು ಸಾಕು. ಒಳ್ಳೆ ಹುಡುಗನ? ಬರೀ ಒಳ್ಳೆ ಹುಡುಗ ಆಗಿದ್ರೆ ಏನು ಪ್ರಯೋಜನ? ಒಳ್ಳೆತನ ನಂಬ್ಕೊಂಡು ಜೀವನ ಮಾಡೋಕ್ಕಾಗತ್ತಾ? ಹೋಗ್ಲಿ, ಒಳ್ಳೆ ಮನೆತನ, ಒಳ್ಳೆ ಆಸ್ತಿ ಪಾಸ್ತಿ ಮಾಡಿರೋ ಅಂತ ಶ್ರೀಮಂತ ಹುಡುಗನೇ ಹುಡುಕ್ತೀನಿ, ಆಗ್ಬೋದಾ? ಒಳ್ಳೆ ಮನೆತನ ಇರ್ಲಿ, ಆದ್ರೆ ನಮ್ಮ ಮಲ್ಲಿಗೆ ಶ್ರೀಮಂತ ಹುಡುಗ ಬೇಡ ಅಂತೆ. ಅರ್ರೆ, ಶ್ರೀಮಂತಿಕೆನೆ ಹುಡ್ಕೊಂಡು ಹೋಗೋ ಹುಡುಗಿನ ನೋಡಿದ್ದೀನಿ, ಶ್ರೀಮಂತ ಹುಡುಗನೇ ಬೇಡ ಅಂತ ಇದ್ದೀರಲ್ಲ? ನಮ್ಮಲ್ಲಿ ಸ್ವಲ್ಪ ಹಾಗೇನೆ. ಅವಳಿಗೆ ಸರಳವಾಗಿ ಬದುಕೋ, ಬಡತನನ ಅರ್ಥ ಮಾಡ್ಕೊಂಡಿರೋ ಹುಡುಗ ಬೇಕು ಅಂತಾಳೆ. ಸೀರೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಅದನ್ನು ನಾನೇ ಹೇಳ್ಬೇಕಾ? ಸುಮ್ನೆ ಉಟ್ಕೋ. ನಾನು ಈ ಸೀರೆ ಉಟ್ಕೊಳ್ಳೋದಾ? ಯಾಕೆ? ಇದನ್ನು ಅರೋಮನ್ ಬಾಯಲ್ಲೇ ಹೇಳಿಸ್ಬೇಕಾ? ಹಾಗಲ್ಲ ಮೇಡಮ್, ನಾನು ಯಾಕೆ ಸೀರೆ? ನಾನ್ ಹೇಳಿದ ಕೆಲ್ಸ ಮಾಡೋದೇ ನಿನ್ ಕೆಲ್ಸ. ಅದನ್ನ ಪ್ರಶ್ನೆ ಮಾಡಕ್ ಬಂದ್ರೆ ಉತ್ತರ ಕೊಡೋಳು ನಾನಲ್ಲ, ಅರು ಅಮ್ಮ. ಮೇಡಮ್, ನಾನು ಈ ಸೀರೆ ಉಟ್ಕೊಂಡು ಅಡುಗೆ ಮಾಡಬೇಕಾ? ನಾನ್ ಹೇಳಿದ್ರೆ ಸೀರೆ ಉಟ್ಕೊಂಡು ಅಡ್ಗೆನೂ ಮಾಡ್ಬೇಕು. ಇದೆಲ್ಲ ಹಾಕೊಂಡು ಡ್ಯಾನ್ಸು ಮಾಡ್ಬೇಕು. ಆದ್ರೆ ಈ ಒಡವೆ ಎಲ್ಲ ಎಷ್ಟೇ ಮಾತಾಡ್ತೀಯಾ? ನಿನ್ ಬಾಯಿ ಪ್ಲಾಸ್ಟರ್ ಹಾಕ್ಬೇಕಾ? ಅದನ್ನ ಮಾಡಕ್ಕೂ ನನಗ್ ಬರುತ್ತೆ. ನನ್ ಏನ್ ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಕೆಲ್ಸದೊಳ್ ನೀನು ಕೆಲ್ಸದೊಳ್ ತರ ಬಿಹೇವ್ ಮಾಡೋದ್ ಕಲ್ತ್ಕೋ. ಮೇಡಮ್, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಏನು ತಪ್ಪು ಮಾಡಿದೆ? ಈ ರೂಮಲ್ಲಿ ಏನೇನ್ ಕಾಣಿಸ್ತಿದೆ ನಿಂಗೆ? ಬೆಡ್ಡು, ಫ್ಯಾನ್ ಮತ್ತೆ ಲೈಟು. ಇದೆಲ್ಲ ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ರಿಪೇರಿ ಮಾಡ್ತೀವಿ, ಇಲ್ಲಾಂದ್ರೆ ಬದಲಾಯಿಸ್ತೀವಿ. ಎಸ್, ನನಗ್ ನೀನು ಈ ಪ್ರಾಪರ್ಟಿಗಳ ತರ. ಸರಿ ಇಲ್ಲ ಅಂದ್ರೆ ರಿಪೇರಿ ಮಾಡ್ತೀನಿ, ಇಲ್ಲ ಅಂದ್ರೆ ಚೇಂಜ್ ಮಾಡ್ತೀನಿ. ಶ್ರೀಮಂತರಿಗೆ ಬಡವರು ಅಂದರೆ ಇಷ್ಟೇ ಅಲ್ವಾ?
ಜೀವ ಇಲ್ದಿರೋ ವಸ್ತುಗಳ ಥರ